ಸಮಾವೇಶ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನುವಂಥ ಮಾತುಗಳು ಕೇಳಿಬಂದಿದ್ದು, ಅಪಸ್ವರಗಳು ಕೂಡ ಕೇಳಿಬಂದಿದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಜೊತೆಗೂ ಮಾತಾಡಿದ್ದಾರೆ. ನೋಡಿ, JDSನ ಭದ್ರಕೋಟೆಯಲ್ಲಿ ನಾವು ಈ ರೀತಿ ಸಮಾವೇಶ ಮಾಡಿದರೆ ಪಕ್ಷಕ್ಕೊಂದು ನೆಲೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಇದನ್ನು ಒಪ್ಪಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯಿಂದ ಗ್ರೀನ್ ಸಿಗ್ನಲ್. CM ಭೇಟಿ ವೇಳೆ ರಾಹುಲ್ ಗಾಂಧಿ ಅನುಮತಿ ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಬಗ್ಗೆ CM ಚರ್ಚೆ ಮಾಡಿದ್ದಾರೆ. ಯಾವ ಕಾರಣದಿಂದ ಸ್ವಾಭಿಮಾನಿ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ CM. ಹೇಳಿ ಕೇಳಿ ಹಾಸನ JDSನ ಭದ್ರಕೋಟೆ, ಅಲ್ಲಿ ಸಮಾವೇಶ ಮಾಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಜಿಲ್ಲೆ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಇದೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿಯವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಕೂಡ ಎಸ್ ಅಂದಿದ್ದಾರೆ. ಪಕ್ಷ ಹಾಗೂ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಡಿಯಲ್ಲಿ ಈ ಸಮಾವೇಶ ನಡೆಯುತ್ತೆ. ಅಂತೂ ಇಂತೂ ಈಗ ಈ ಹಾದಿ ಸುಗಮ ಆಯಿತು. ಪಕ್ಷದ ಒಳಗಡೆನೇ ಅಪಸ್ವರಗಳಿದ್ದಿದ್ವು. ಯಾಕಂದರೆ ಹಿಂದೆ ಸಿದ್ದರಾಮಯ್ಯನವರು ಈ ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದಾರಲ್ಲ, ಈ ಹುಟ್ಟುಹಬ್ಬದ ನಿಮಿತ್ತ, ಅದು ಸಿದ್ದರಾಮಯ್ಯನವರಿಗೆ ದೊಡ್ಡ ಮೈಲೇಜ್ ತಂದು ಕೊಟ್ಟಿತ್ತು. ಏಕಮೇವಾದ್ವಿತೀಯ ನಾಯಕ ಸಿದ್ದರಾಮಯ್ಯನವರೇ ಅನ್ನುವಂಥ ಸಂದೇಶ ರವಾನಿಸಿತ್ತು. ಈ ರೀತಿ ಮತ್ತೆ ಮಾಡೋದ್ರಿಂದ ಈಗ ಆರೋಪ ಪ್ರತ್ಯಾರೋಪಗಳನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಮತ್ತೆ ಸಮಾವೇಶ ಮಾಡಿದರೆ ಗತಿ ಏನು? ಮಾಡೋದಾದರೆ ಪಕ್ಷದ ವೇದಿಕೆಯಲ್ಲೇ ಮಾಡಿ ಅನ್ನುವಂಥ ಮಾತುಗಳು ಪಕ್ಷದ ಒಳಗಡೆಯಿಂದಲೇ ಕೇಳಿಬಂದಿದ್ವು. ಹೀಗಾಗಿ ಸಿದ್ದರಾಮಯ್ಯರಿಗೆ ಗೊತ್ತಾಯಿತು ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ. ಹೀಗಾಗಿ ಅವರು ನೇರವಾಗಿ ರಾಹುಲ್ ಗಾಂಧಿ ಜೊತೆಗೇ ಮಾತಾಡಿದರು. ಮಾತಾಡಿ ಎಲ್ಲ ವಿವರಗಳನ್ನು ಹೇಳಿದರು. ಯಾವ ಕಾರಣದಿಂದ ನಾವು ಮಾಡ್ತಾ ಇದ್ದೀವಿ, ಏನು ಎತ್ತ, ಬರೀ ಇದು ನಮ್ಮ ಶಕ್ತಿ ಪ್ರದರ್ಶನ ಮಾತ್ರ ಅಲ್ಲ. JDSನ ಭದ್ರಕೋಟೆಯಲ್ಲಿ ನಾವು ಈ ರೀತಿ ಸಮಾವೇಶವನ್ನು ಮಾಡಿದ್ರೆ ಅದರ ಸಂದೇಶವೇ ಬೇರೆ ಆಗುತ್ತೆ. ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅದು ಹೆಲ್ಪ್ ಆಗುತ್ತೆ. ಹೀಗಾಗಿ ಮಾಡಲೇಬೇಕು ಅಂತ ಫೈನಲಿ ರಾಹುಲ್ ಗಾಂಧಿ ಇದಕ್ಕೆ ಎಸ್ ಅಂದಿದ್ದಾರೆ. ಈ ಮುಖಾಂತರ ಎದ್ದಂಥ ಒಂದು ದೊಡ್ಡ ಗೊಂದಲ ಇದೆಯಲ್ಲ, ಅದು ಬಗೆಹರಿದಂಗಾಗಿದೆ.